ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕಳ್ಳರಿದ್ದಾರೆ, ಎಚ್ಚರಿಕೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಹೇಳಿ ಕೇಳಿ ಇದು ಬೀದರ್ ನಗರದ ಹೃದಯ ಭಾಗದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆ. ಅದಕ್ಕೆ ಬ್ರಿಮ್ಸ್ ಆಸ್ಪತ್ರೆ ಎಂದು ಕೂಡ ಕರೀತಾರೆ. ಆದರೆ ಇಲ್ಲಿ ಕಳ್ಳರಿದ್ದಾರೆ ಎಂಬ ಎಚ್ಚರಿಕೆ ಕೂಡ ಇವತ್ತು ನಾವು ನಿಮಗೆ ನೀಡ್ತಾ ಇದ್ದೀವಿ. ಕಳ್ಳರಿದ್ದಾರೆ ಅಂತ ಅಂದ ತಕ್ಷಣಕ್ಕ ಏನೋ ಸಣ್ಣ ಪುಟ್ಟದಾಗಿ ಸೂಜಿನೋ ಅಥವಾ ಇಂಜೆಕ್ಷನೋ ಅಥವಾ ಮತ್ತೊಂದು ಗುಳಿಗೆನೋ ಕದ್ಕೊಂಡು ಹೋಗುತ್ತಾರಲ್ಲ. ಆದರೆ ಇಲ್ಲಿ ದೊಡ್ಡ ದೊಡ್ಡ ಕಳ್ಳರಿದ್ದಾರೆ. ಬಡವರ ರಕ್ತಗಳನ್ನ ಹೀರುವಂತ ಕಳ್ಳರಿದ್ದಾರೆ. ಬಡವರ ಕಿಡ್ನಿಗಳನ್ನ ಮಾರಿಕೊಳ್ಳುವಂತ ಕಳ್ಳರು ಕೂಡ ಇದ್ದಿರಬಹುದು ಎನ್ನುವಂತ ಮಾತು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಯಾಕೆ ವಿಷಯಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಯಾರಿಗೂ ಕೂಡ ಸೇಫ್ ಇಲ್ಲ. ಇವತ್ತಲ್ಲಿರ್ತಕ್ಕಂಥ ಡಾಕ್ಟರ್ಗಳೇ ಅವರೇ ಸೇಫ್ ಇಲ್ಲ ಅಂದಮೇಲೆ ಇನ್ನು ಸಾರ್ವಜನಿಕರ ಪಾಡೇನು ಎನ್ನುವಂತ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ. ಬಂಧುಗಳ, ಯಾಕೆ ವಿಷಯನ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ ಅಂತಂದ್ರೆ, ನೇರವಾಗಿ ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಈ ಒಂದು ಬ್ರಿಮ್ಸ್ ನ ನಿರ್ದೇಶಕಿಯಾಗಿರ್ತಕ್ಕಂಥ ಡಾಕ್ಟರ್ ಶಾಂತಲಾ ಕೌಜಲಗಿ ಅವರು ಹೇಳುವಂತ ಮಾತೇನಪ್ಪಾ ಅಂದ್ರೆ, ನಮ್ಮಲ್ಲಿರ್ತಕ್ಕಂಥ ಎಸಿಗಳನ್ನ ಕಳುವಾಗಿದೆ, ಸಂಬಂಧಪಟ್ಟರ ಮೇಲೆ ವಿರುದ್ಧ ಕ್ರಮ ಕೈಗೊಳ್ಳಿ. ಇಲ್ಲಿ ಅದರ ಜೊತೆಯಾಗಿ ಬೇರೆ ಬೇರೆ ವಸ್ತುಗಳನ್ನು ಕೂಡ ಕಳ್ಳತನವಾಗಿದೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ಕಾವಲುಗಾರರು ಯಾರು ಇಲ್ವಾ ಎನ್ನುವಂತ ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇದೆ. ಅದು ಸಾರ್ವಜನಿಕರು ಕೂಡ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಆಗಿದೆ. ಯಾಕೆ ವಿಷಯನ ಇವತ್ತು ಇಲ್ಲಿ ಈ ರೀತಿಯಾಗಿ ಪ್ರಸ್ತಾವನೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಅಂದ್ರೆ, ನಿಜವಾಗ್ಲೂ ಹೇಳಲೇಬೇಕಾಗಿದ್ರೆ, ಇಲ್ಲಿ ಬ್ರಿಮ್ಸ್ ಆಸ್ಪತ್ರೆ ಕೇವಲ ಅಲ್ಲಿ ಒಬ್ಬ ದಂಧೆಕೋರರ, ಭ್ರಷ್ಟ ಅಧಿಕಾರಿಗಳ, ಭ್ರಷ್ಟ ಡಾಕ್ಟರ್ಗಳ ಸೇರಿಕೊಂಡು ಸರ್ಕಾರದ ಹಣಗಳನ್ನ ಕೊಳ್ಳೆ ಹೊಡೆಯುವಂತ ಒಂದು ಫ್ಯಾಕ್ಟರಿ ಆಗಿದೆ. ಯಾರಿಗೆ ಎಷ್ಟು ಬೇಕಷ್ಟು ದೋಚ್ಕೊಂಡು ಹೋಗ್ಬೇಕು, ಯಾರಿಗೆ ಎಷ್ಟು ತಿನ್ಬೇಕಂತ ತಿಂದ್ಕೊಂಡು ಹೋಗ್ಬೇಕು. ಆದ್ರೆ ಕೆಲಸ ಮಾತ್ರ ನಯ ಪೈಸಾ ಮಾಡೋದಿಲ್ಲ, ಮಾಡೋಕ್ಕೂ ಆಗುದಿಲ್ಲ ಅಂತಕ್ಕಂಥ ಡಾಕ್ಟರ್ಸು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ, ಅಲ್ಲಿರ್ತಕ್ಕಂಥ ಅನೇಕ ಜನರಿದ್ದಾರೆ. ಹಾಗಾದ್ರೆ ಈಶ್ವರ್ ಖಂಡ್ರೆ ಅವರ ಕಂಡ ಕನಸು ನನಸಾಗುತ್ತೇನಾ ಎನ್ನುವಂತ ಪ್ರಶ್ನೆ ಮತ್ತೊಂದು ಕಡೆಯಿಂದ ಕಾಡ್ತಾ ಇದೆ. ಯಾಕೆ ವಿಷಯನ ಈಶ್ವರ್ ಖಂಡ್ರೆ ನಾವು ತೆಗೆದುಕೊಂಡು ಹೋಗ್ತಾ ಇದೀವಿ ಅಂತಂದ್ರೆ, ಇಲ್ಲಿ ಹಿಂದೆ ಯಾರೋ ಒಬ್ಬ ಡೈರೆಕ್ಟರ್ ಆಗಿದ್ರು ಷಟ್ಕರ್ ಅಂತ. ಆ ಷಟ್ಕರನ್ನ ತೆಗೆದು ಒಂದಿಷ್ಟು ಬದಲಾವಣೆ ಮಾಡಬೇಕು. ಆ ಷಟ್ಕರನ್ನ ತೆಗೆದು ಇಲ್ಲಿ ಸುಗಮವಾಗಿ ಸಾರ್ವಜನಿಕರಿಗೆ ಪಾರದರ್ಶಕವಾಗಿ ಕೆಲಸ ಆಗಬೇಕು, ಸಾರ್ವಜನಿಕರು ಕೂಡ ಒಳ್ಳೆಯ ರೀತಿಯಿಂದ ಸೌಲಭ್ಯ ಸಿಗಬೇಕೆಂಬ ಒಂದು ಸದುದ್ದೇಶದಿಂದ ಇಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳನ್ನ ಕಿತ್ತೊಗೆಯುವಂತ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಅವತ್ತಿನಿಂದ ಇವತ್ತಿನ ತನಕ ಈಶ್ವರ್ ಖಂಡ್ರೆ ಅವರು ಹೇಳ್ಕೊಂಡು ಬಂದಿದ್ದು. ಆದರೆ ಮಾಡಿದಾದರೂ ಏನು, ಆಗಿದಾದರೂ ಏನು ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಹೇಳಿ ಕೇಳಿ ಇದು ಬ್ರಿಮ್ಸ್ ಆಸ್ಪತ್ರೆ ಅಂದ ಮೇಲೆ ಇಲ್ಲಿ ಯಾರು ಕೂಡ ಯಾರಿಗೂ ಬೇಕಾದವರಲ್ಲ. ಯಾವ ಡಾಕ್ಟರ್ ಕೂಡ ನಿಮ್ಮ ರಕ್ಷಣೆ ಮಾಡಕ್ಕೆ ಬಂದವನು ಅಲ್ಲ, ಬರ್ತಾನೋ ಅನ್ನೋ ನಂಬಿಕೆನೂ ಕೂಡ ನಿಮಗಿಲ್ಲ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ದಲ್ಲಾಳಿಗಳು ಡಾಕ್ಟರ್ಗಳ ಖಾಸಗಿ ಆಸ್ಪತ್ರೆಗಳಿಗೆ ಕರೆದುಕೊಡುವಂತ ರೋಗಿಗಳಿಗೆ ಹೋಗಿ ಅಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ರೀತಿಯಿಂದ ಯಾವುದೇ ರೀತಿಯಿಂದ ನಿಮಗೆ ನೋಡ್ಕೊಳ್ಳೋದಿಲ್ಲ. ಯಾರು ಕೂಡ ಇಲ್ಲಿ ಔಷಧಿ ಆಗಲಿ ಇಂಜೆಕ್ಷನ್ ಆಗಲಿ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಕ್ಲಿನಿಕ್ಗೆ ಬನ್ನಿ ಅಂತ ಹೇಳಿ ಆ ಡಾಕ್ಟರ್ಗಳನ್ನೇ ನೇರವಾಗಿ ರೋಗಿಗಳಿಗೆ ಹೇಳುವಂತ ಪ್ರಶ್ನೆ ಕೂಡ ಬಹಳಷ್ಟು ರೀತಿಗಳಿಂದ ನಡೆದೋಗಿದೆ ಅನ್ನುವಂತ ಮಾತು ಕೂಡ ಆಯಾ ರೋಗಿಗಳು ಹೇಳ್ಕೊಂಡಿದ್ದಾರೆ. ಈ ರೀತಿ ಇರುವಾಗ ಹೇಗೆ ಇದನ್ನ ಸಾಧ್ಯವಾಗುತ್ತೆ ಎಂಬುದನ್ನ ನಾವಿಲ್ಲಿ ವಿಚಾರ ಮಾಡಬೇಕಾಗಿದೆ. ಈಗ ನಾವು ಒಂದಿಷ್ಟು ಶಾಂತಲಾ ಕೌಜಲಗಿ ಅವರು ಹೇಳುವಂತ ಒಂದು ಹೇಳಿಕೆ ಆಧಾರವಾಗಿ ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ. ದೂರು ಕೂಡ ತಗೊಂಡಿದ್ದಾರೆ, ಅದು FIR ಕೂಡ ಆಗಿದೆ ಅಂತ ತಿಳ್ಕೊಳ್ಳೋಣ. ಆದರೆ ಇಲ್ಲಿರ್ತಕ್ಕಂಥ ಎಸಿಗಳನ್ನ ಕಳವಾಗಿದೆ, ಫೈಬರ್ ವೈರ್ಗಳನ್ನ ಕಳವಾಗಿದೆ ಎನ್ನುವಂತ ಮಾತು ಹೇಳ್ತಿರುವಂತಹ ನೀತಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ, ರಾತ್ರಿ ಹೊತ್ತಲ್ಲಿ ಈ ಬಡವರ ಕಿಡ್ನಿಗಳು ಕೂಡ ಕಳ್ಳತನ ಆದರೂ ಆಗಬಹುದು ಎಂಬ ಒಂದಿಷ್ಟು ಅನುಮಾನಗಳು ಕೂಡ ಕಾಣ್ತಾ ಇದೆ. ಸರ್ಕಾರದ ಅಧಿಕಾರಿಗಳೇ ಎಸಿಗಳನ್ನ ಕದ್ಕೊಂಡು ಹೋಗ್ತಾರಂತಂದ್ಮೇಲೆ ಇನ್ನ ಸಣ್ಣ ಪುಟ್ಟದಾಗಿ ಕದ್ಕೊಂಡು ಹೋಗ್ಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ವಾ? ಹೇಳಿ, ನೀವೇ ವಿಚಾರ ಮಾಡಿ. ಹಾಗಿರುವಾಗ ಈ ಎಸಿಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸುಮಾರು ಅಲ್ಲೊಂದು ಟ್ರಂಕ್ ಬೇಕಾಗುತ್ತೆ. ಎಲ್ಲೋ ಒಂದು ಎಸಿ ಕೈ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆ ವೈರ್ಗಳನ್ನ ಯಾರು ಕೆತ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ. ಎಲ್ಲ ಕಡೆ CCTVಗಳಿದ್ದಾವೆ, ಆದ್ರೂ ಕೂಡ ಅವು ವರ್ಕ್ ಆಗಿಲ್ಲ ಅಂತಕ್ಕಂಥ ಮಾತು ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ. ಆದರೆ ಇಷ್ಟೊಂದು ಎಸಿಗಳು ಹೋಗಬೇಕು, ಕಳ್ಳತನವಾಗಬೇಕು, ಅಲ್ಲಿರ್ತಕ್ಕಂಥ ಔಷಧಿಗಳು, ಇಂಜೆಕ್ಷನ್ಗಳನ್ನ ಮತ್ತೊಂದು ಮಗುದೆಲ್ಲ ಕಳ್ಳತನವಾಗ್ತಾ ಇರುತ್ತೆ ಅಂದ ಮೇಲೆ ಬೇರೆ ಬೇರೆ ರೀತಿಗಳು ಕೂಡ ಆಲೋಚನೆ ಉದ್ಭವ ಆಗ್ತಾ ಇದ್ದಾವೆ. ಈ ರೀತಿಯಾಗಿ ನೋಡಿಕೊಂಡ್ರೆ ಇಲ್ಲಿ ಬಡವರು ಸೇಫಾ, ಬಡ ರೋಗಿಗಳು ಸೇಫಾ ಎನ್ನುವುದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ.
ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರೇ ಮತ್ತು ರಹೀಂ ಖಾನ್ ಅವರೇ, ಈ ಬ್ರಿಮ್ಸ್ ಆಸ್ಪತ್ರೆಗೆ ಸಂಬಂಧಪಟ್ಟಂತ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರೇ, ನೀವೊಂದಿಷ್ಟು ಆಲೋಚನೆ ಮಾಡಿ ಇದರ ಸುತ್ತಮುತ್ತಲಿರ್ತಕ್ಕಂಥ ಬ್ರೋಕರ್ಗಳನ್ನ ಮೊದಲೇ ಹಿಡಿದಾಕಿ. ಇಲ್ಲೇನು ಬ್ರೋಕರ್ಗಳು ಕೆಲಸ ಮಾಡ್ತಾ ಇದಾರಲ್ಲ, ಆ ಬಡವರನ್ನ ರಕ್ತ ಹೀರ್ತಾ ಇದಾರಲ್ಲ, ಬಡವರನ್ನ ಕಮ್ಯುನಿಸ್ಟ್ಗೆ ತೆಗೆದುಕೊಂಡು ಹೋಗಿ ಅವರ ಖಾಸಗಿ ಆಸ್ಪತ್ರೆ ಡಾಕ್ಟರ್ಗಳಿಗೆ ಹೋಗಿ ಅವರಿಗೆ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇರಲ್ಲ, ಮೊದಲು ಅವರನ್ನ ಬ್ಯಾನ್ ಮಾಡಿ. ತಾನಾಗೆ ಸುಗಮವಾಗಿ ಇಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಸಾರ್ವಜನಿಕರ ಕಿಡ್ನಿಗಳು ಕೂಡ ಕಳ್ಳತನವಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎನ್ನುವಂತ ಮಾತು ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲೇನೋ ಸರ್ಕಾರದ ಹಣ ಬರುತ್ತೆ, ಒಂದಿಷ್ಟು ಏನೋ ತಿಂದ್ಕೊಂಡ್ರು ಹೋದ್ರು, ಅದನ್ನ ಕಟ್ಟಿದ್ದೇ ಹೇಳೋಣ. ಆದ್ರೆ ಸರಿಯಾದ ಸಮಸ್ಯೆಗಳಿಗೆ ರೋಗಿಗಳಿಗೆ ಡಾಕ್ಟರ್ಸ್ಗಳೇ ನೋಡೋದಿಲ್ಲ. ಸರಿಯಾದ ಸಮಯಕ್ಕೆ ಡಾಕ್ಟರ್ಗಳು ಬರೋದೇ ಇಲ್ಲ. ಬೆಳಗ್ಗೆ ಬಂದು ಥಮ್ ಕೊಟ್ಟು ಹೋದಂತವ್ರು ತಿರ್ಗಾ ಮಧ್ಯಾಹ್ನ ಮತ್ತೆ ಥಮ್ ಕೊಡೋಕೆ ಬರ್ತಾರೆ. ಅಲ್ಲಿವರೆಗೂ ಇವ್ರು ಏನ್ ಕೆಲಸ ಮಾಡ್ತಾರೆ, ಯಾವ ರೋಗಿಯೂ ಕೂಡ ನೋಡೋರಲ್ಲ. ಏನೇ ಬೇಕಿದ್ರು ಕೂಡ ಫೋನ್ ಮುಖಾಂತರವಾಗಿ ಆ ನರ್ಸ್ಗಳಿಗೆ ಹೇಳ್ತಾರೆ. ಆ ನರ್ಸ್ಗಳೇ ಕೊಡಬೇಕಾದ ಇಂಜೆಕ್ಷನ್ ಕೊಡ್ತಾರೆ, ಗುಳಿಗೆನ ಅವರೇ ಕೊಡ್ತಾರೆ. ಆದರೆ ಇವರಿಗೆ 3 ಲಕ್ಷ ರೂಪಾಯಿ ಕೊಟ್ಟು ಕೆಲಸ ಮಾಡುತ್ತಿರೋದು ಯಾಕೆ ಅನ್ನೋದು ಈಶ್ವರ್ ಖಂಡ್ರೆ ಅವರಿಗೆ ಯಾಕೆ ಇದು ಗಮನ ಹರಿಸ್ತಾ ಇಲ್ಲ? ಆಯ್ತು, ಪರವಾಗಿಲ್ಲ, ಈಶ್ವರ್ ಖಂಡ್ರೆ ಅವರೇ ಷಟ್ಕರ್ ಏನೋ ತಪ್ಪು ಮಾಡಿದ್ನು, ಅವನೊಬ್ಬ ಭ್ರಷ್ಟ ಆಗಿದ್ದ, ಹಾಗಾಗಿ ಅವರನ್ನ ತೆಗೆದು ಕಿತ್ತು ಬಿಸಾಕಿದಿರಿ. ಆದರೆ ಇಲ್ಲಿರ್ತಕ್ಕಂಥ 3 ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡು ಡಾಕ್ಟರ್ಗಳನ್ನ ಬಡವರ ಸೇವೆ ಮಾಡ್ಬೇಕಂತ ಸರ್ಕಾರ ಆದೇಶ ಇದ್ರು ಕೂಡ ಒಬ್ಬ ಡಾಕ್ಟರ್ ಕೂಡ ಅಲ್ಲಿ ಸಿಗೋದಿಲ್ಲ. ಯಾಕೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಿಲ್ಲ? ಯಾಕೆ ಅವರಿಗೆ ನೀವು ಮಾತಾಡೋದಿಲ್ಲ? ಅವರೇ ನಿಮ್ಮ ಬಂಧು ಬಳಗನ ಅಥವಾ ಅವ್ರು ನಿಮ್ಮ ರಕ್ತ ಸಂಬಂಧಿಗಳನ್ನ, ಹಾಗಾಗಿ ಅವರನ್ನ ಗೌರವವಾಗಿ ಇಟ್ಕೊಳ್ತಾ ಇದ್ದೀರಾ ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಈಶ್ವರ್ ಖಂಡ್ರೆಜಿ ಅವರೇ, ಇಲ್ಲಿ ಎಸಿ ಕಳುವಾಗುತ್ತೆ. ಎಸಿ ಅಂದ್ರೆ ಕೇವಲ ಒಂದು ಪೆನ್ ಅಲ್ಲ ಸರ್, ಜೇಬಲ್ ಇಟ್ಕೊಂಡು ಹೋಗಕ್ಕೆ. ಅದು ಸ್ವಲ್ಪ ದೊಡ್ಡದಾಗಿರುತ್ತೆ, ಅದಕ್ಕೂ ಹಿಡ್ಕೊಂಡು ಹೋಗೋದು ಜನ ನೋಡ್ತಾರೆ. CCTVಗಳಿದ್ದಾವೆ, ಅದಕ್ಕೆ ಕಾವಲುಗಾರಿದ್ದಾರೆ. ಆ ಕಾವಲುಗಾರೆಲ್ಲ ಎಲ್ಲಿ ಹೋಗಿ ಮಲ್ಕೊಂಡ್ರೆ ಹೊತ್ತು ಆ ಎಸಿಗಳನ್ನು ತೆಗೆದುಕೊಂಡು ಹೋಗುವಾಗ ಯಾಕೆ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ? ಅಲ್ಲಿರ್ತಕ್ಕಂಥ ಅನೇಕ ರೀತಿಯ ಔಷಧಿಗಳನ್ನ ರಾತ್ರಿ ಸೇಲ್ ಆಗುತ್ತೆ ಅಂತಕ್ಕಂಥ ಮಾತಾಡ್ತಾ ಇದ್ದಾರೆ. ರಾತ್ರಿಗಳನ್ನ ಬೇರೆ ಕಡೆ ವರ್ಗಾವಣೆ ಆಗ್ತದೆ ಅಂತೇಳಿ ಮಾತಾಡ್ತಾ ಇದ್ದಾರೆ ಜನ. ಹಾಗಾದ್ರೆ ಅಲ್ಲಿರ್ತಕ್ಕಂಥ ಬಡವರ ಹೆಸರಲ್ಲಿ ಬರ್ತಕ್ಕಂಥ ಕೋಟ್ಯಾಂತರ ರೂಪಾಯಿಗಳನ್ನ ಕೊಳ್ಳೆ ಹೊಡ್ಕೊಂಡು ತಿಂತಕ್ಕಂಥ ಭ್ರಷ್ಟ ಅಧಿಕಾರಿಗಳಿಗೆ ಅಲ್ಲಿ ತೊಲಗಿಸೋದು ಯಾವಾಗ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಖಂಡ್ರೆ ಸಾಹೇಬ್ರೆ, ನೀವೊಂದಿಷ್ಟು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹುದೊಡ್ಡ ವಿಷಯವಾಗಿದೆ. ಇಲ್ಲಿ ಒಂದ್ ಕಡೆ ಎಸಿ ಕಳ್ಳತನ ಆಯ್ತು, 4.5 ಲಕ್ಷ ರೂಪಾಯಿ ಎಸಿ ಕಳ್ಳತನ ಆಗುತ್ತೆ. ಎಸಿ ತಕೊಂಡು ಹೋದವ್ರು ಯಾರು? ಎಸಿ ಟೆಂಡರ್ ಕೊಟ್ಟಿದ್ದ ಯಾರಿಗೆ? ಯಾವ ಗುತ್ತಿಗೆದಾರ ಎಸಿ ತಂದು ಕೊಟ್ಟಿದ್ದಾನ ಇಲ್ವಾ ಅನ್ನೋದನ್ನ ಅಲ್ಲಿ ಪರೀಕ್ಷೆ ಮಾಡಬೇಕು. ಯಾಕಂದ್ರೆ ಅಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ಬಿಲ್ಗಳನ್ನ ಕೊಟೇಶನ್ ಮುಖಾಂತರ ತಂದಿದೀವಿ ಅಂತ ಹೇಳ್ತಾರೆ, ತಕೊಂಡಿದೀವಿ ಅಂತ ಇವ್ರು ಹೇಳ್ತಾರೆ. ಅದರಲ್ಲಿ ಯಾವುದೇ ಸಾಮಗ್ರಿಗಳು ಇರೋದಿಲ್ಲ. ಇದು ಕೂಡ ಒಂದಲ್ಲಿ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ. ಆ ಟೆಂಡರ್ನ ಯಾರಿಗೆ ಕೊಡಲಾಗಿತ್ತು? ಆ ಟೆಂಡರ್ದಾರ ಎಲ್ಲಿದ್ದ ತಗೊಂಡು ಬಂದಿದ್ದ, ತಂದು ಇವರಿಗೆ ಯಾವಾಗ ಕೊಟ್ಟಿದ್ದ, ಅದನ್ನು ಕೂಡ ಇಲ್ಲಿ ತನಿಖೆ ಆಗಬೇಕಾಗಿದೆ. ತನಿಖೆ ಆದಾಗ ಮಾತ್ರ ಕಳ್ಳರು ಸಿಕ್ಕಾಕೊಳ್ತಾರೆ. ಯಾಕಂದ್ರೆ ಭ್ರಷ್ಟಾಧಿಕಾರಿಗಳು ಸೇರಿಕೊಂಡು ಸಿಕ್ಕರ ಹೆಸರ ಮೇಲೆ ಹಣನ ಲೂಟಿ ಮಾಡಿಕೊಂಡು ಹೋಗಿರೋದಿಲ್ಲಿ ಬಹಳಷ್ಟಿದೆ. ಅದ್ರ ಲೆಕ್ಕ ಹಾಕೊಂಡ್ರೆ ನಿಜಕ್ಕೂ ಈಶ್ವರ್ ಖಂಡ್ರೆ ದಂಗಾಗೋತಾರೆ. ಈಗ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಣಿ ಬ್ರಿಮ್ಸ್ ಆಸ್ಪತ್ರೆಯ ಕುರಿತು ಒಂದೊಂದಾಗಿ ಪ್ರಕರಣಗಳನ್ನ ಹೊರತರುತ್ತೆ. ಅಲ್ಲಿ ಸರ್ಕಾರದ ಅನುದಾನ ಎಷ್ಟು ಬಂತು, ಸರ್ಕಾರದ ಅನುದಾನ ಹೇಗೆ ಯುಟಿಲೈಸ್ ಆಗ್ತಾ ಇದೆ, ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳೇನು, ಏನೇನು ಆಗ್ತಾ ಇದೆ, ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನಿಮಗೆ ನಾವು ಮುಂದಿನ ಸುದ್ದಿಯಲ್ಲಿ ತೋರಿಸ್ತೀವಿ. ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ಕೊತಾ ಇದ್ದೀರೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೀದರ್ ಬ್ರಿಮ್ಸ್ ನಲ್ಲಿ ಕಳ್ಳರಿದ್ದಾರೆ, ಎಚ್ಚರಿಕೆ ಎನ್ನುವಂತ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ. ಆದಷ್ಟು ಮಟ್ಟಿಗೆ ಶೇರ್ ಮಾಡಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರೆ ಬರೆದು ತಿಳಿಸ್ರಿ ಎನ್ನುವಂತ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ. ಧನ್ಯವಾದಗಳು, ನಮಸ್ತೆ. ಮುಂದಿನ ಸುದ್ದಿಯಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ನಾರಂಜ ಎಕ್ಸ್ಪ್ರೆಸ್. ಈ 10 ತಾರೀಕು ತಿಂಗಳ ಒಂದು ಕಾಪರ್ ಟ್ಯೂಬ್ಸ್ ಕಳ್ಳತನ ಆಗಿತ್ತು. ಅದರಿಂದ ಸಲುವಾಗಿ ನಾವು FIR ಕೂಡ ಮಾಡಿದ್ದೀವಿ. ಅದನ್ನು ಎಸ್ಟಿಮೇಟು ಕೂಡ ಮಾಡಿಸ್ಕೊಂಡಿದ್ವಿ. ಅದರ ರಿಪೇರಲ್ಲಿ ಇತ್ತು, ಅದನ್ನು ಎಸಿಗಳೆಲ್ಲ ರಿಪೇರ್ ಮಾಡೋದೇ ಇತ್ತು, ಸರ್ವಿಸಿಂಗ್ ಎಲ್ಲ ಆಗಬೇಕಿತ್ತು. ಅಂಥ ಟೈಮಲ್ಲಿ ಅದು ಕಾಪರ್ ವೈರ್ಸ್ ಫ್ರಮ್ ದ ಔಟ್ಸೈಡ್ ಆಫ್ ದ ಬಿಲ್ಡಿಂಗ್ ಎಲ್ಲಿ ಕನೆಕ್ಷನ್ಸ್ ಬರ್ತವೆ ಅಲ್ಲಿಂದ ಕಳ್ಳತನ ಆಗಿರುತ್ತದೆ. ಸೊ ಅದಕ್ಕೆ ನಾವು FIR ಮಾಡಿ ಎಲ್ಲರಿಗೂ ಕರೆಸ್ಕೊಂಡು ಪಂಚನಾಮ ಕೂಡ ಆಗಿದೆ. ಸೆಕ್ಯೂರಿಟಿ ಗಾರ್ಡಿಗೂ ಎಲ್ಲರಿಗೂ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಆಗಿದೆ. ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಇದ್ದಾರೆ ಅದರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೋಕ್ಕೆ ನಾವು ನೋಡ್ತೀವಿ.
ಬಟ್ ಅದ್ರ ತೀರ್ಮಾನ ಏನು ಬರುತ್ತೆ, ಅದು ಯಾರಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಎಲ್ಲ CCTV ಕ್ಯಾಮ್ರಾಸ್ ಅಲ್ಲಿ ಇರಲಿಲ್ಲ, ಅದನ್ನು ನಾವು ಕೊಟ್ಟಿದ್ದೀವಿ ಈಗ ಮಾಡೋಕ್ಕೆ, ಎಲ್ಲ ಕಡೆ ರಿಪೇರ್ ಮಾಡೋಕ್ಕೆ. ಕೆಲವೊಂದು ಕಡೆ ಹೊರಗಿನ ಸೈಡ್ದು ಏನು CCTV ಕ್ಯಾಮರಾ ಆ್ಯಂಡ್ ಅದೇ ಡಿಸ್ಪ್ಲೇಸ್ ಆಗದೆ ಅದನ್ನು ತೊಗೊಂಡು ಅದ್ರ ಬಗ್ಗೆ ಮಾಹಿತಿ ತಗೊಂಡು ಪೊಲೀಸ್ದವರು, ನಮಗೆ ನ್ಯೂ ಟೌನ್ ಪೊಲೀಸ್ದವರು ಸಹಯೋಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ರಿಪೋರ್ಟು ಅದು ವರದಿ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಈಗ ಅದನ್ನು AC ಎಲ್ಲ ಕೂಡ ರಿಪೇರ್ ಮಾಡಬೇಕು ಅಂತ ಗೌರ್ಮೆಂಟಿಗೆ ಬರೀತೀವಿ. ಬರೆದು ಅದನ್ನು ಮಾಡಿಸ್ಕೊಂಡು ಮತ್ತೆ ನಮ್ಮ ಕೆಲಸ ಎಲ್ಲ ಮುಂದುವರಿಸ್ತೀವಿ.